ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯ ಗೌರವವನ್ನು ತಂದುಕೊಟ್ಟಿದ್ದ ವಿಚಾರದ ಬಗ್ಗೆ ನಾನಿವತ್ತು ಮಾತಾಡ್ತಾ ಹೋಗ್ತೀನಿ. ಈ ಪ್ರಬಂಧಗಳ ಜೊತೆಗೆ ಅಂದರೆ ನಾನು ಹೋದ ಕ್ಲಾಸಲ್ಲೇ ನಿಮಗೆ ತಿಳಿಸಿದ್ದೆ ಏನಂತಂದರೆ ಇವರಿಗೆ 1915ರಲ್ಲಿ ಪ್ರೌಢ ಪ್ರಬಂಧ MA ಪದವಿಯನ್ನು ಯಾವುದರಲ್ಲಿ ಪ್ರಾಚೀನ ಭಾರತೀಯ ವಾಣಿಜ್ಯ ಎಂಬ ವಿಷಯದಲ್ಲಿ MA ಪದವಿಯನ್ನು ಇವರು ಪಡ್ಕೋತಾರೆ. ಆಯಿತಾ. ಇದಾದ ನಂತರ ಅದರ ಜೊತೆಗೆ ಏನು ಮಾಡ್ತಾರೆ, ಬ್ರಿಟಿಷ್ ಇಂಡಿಯಾದ ಪ್ರಾಂತೀಯ ಆರ್ಥಿಕ ವಿಕಾಸವನ್ನು ಕುರಿತು ನಿಬಂಧವನ್ನು ಸಹ ಅವರು ಸಿದ್ಧಪಡಿಸ್ತಾ ಹೋಗ್ತಾರೆ. ಸಿದ್ಧಪಡಿಸೋದ್ರ ಜೊತೆಗೆ 1916ನೇ ಇಸವಿ ಅಂದರೆ 1916ರಲ್ಲಿ ಜೂನ್ ತಿಂಗಳು 2ನೇ ವಾರದಲ್ಲಿ ಅದನ್ನು ಕೊಲಂಬಿಯಾ ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸ್ತಾರೆ. ಅದು ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಗೌರವವನ್ನು ತಂದುಕೊಡುತ್ತೆ. ಆ ಮಹಾನಿಬಂಧದ ಮಹತ್ವದ ಗುರುತಿಗಾಗಿ ಕಲಾಮಂಡಳಿಯ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ವಿಶೇಷ ಭೋಜನ ಕೂಟವನ್ನು ಏರ್ಪಡಿಸ್ತಾರೆ. ಅಂದರೆ 1916ರಲ್ಲಿ ಅವರಿಗೇನು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ನೀಡ್ತಾರೆ. ಇದರ ಪ್ರಯುಕ್ತವಾಗಿ ಏನು ಮಾಡ್ತಾರೆ, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿ ವಿಶೇಷ ಭೋಜನ ಕೂಟವನ್ನು ಏರ್ಪಡಿಸಿ ಅವರಿಗೆ ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ಮಾಡಿ ಅಭಿನಂದನೆಯನ್ನು ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಾರೆ. ಯಾಕೆಂದರೆ ಲಿಂಕನ್ ಮತ್ತು ಬೂಕರ್ ಮತ್ತು ವಾಷಿಂಗ್ಟನ್ನರಂತೆ ದಲಿತ ಜನಾಂಗದ ದಾಸ್ಯ ವಿಮೋಚನೆಗೆ ಹೋರಾಡುವ ಕಾರಣ ಪುರುಷರಾಗುವರೆಂದು ತರುಣರು ಅವರನ್ನು ಕೊಂಡಾಡಿದರು. ಅಂದರೆ ಲಿಂಕನ್ ಮತ್ತು ಬೂಕರ್ ವಾಷಿಂಗ್ಟನ್ನರಂತೆ ದಲಿತ ಜನಾಂಗದ ತರುಣರ ದಾಸ್ಯ ವಿಮೋಚನೆಗೆ ಹೋರಾಟವನ್ನು ಮಾಡಿದ್ದಾರೆ, ಅದರ ಮೂಲಕ ಪ್ರಬಂಧವನ್ನು ಮಂಡನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಅಭಿನಂದನೆಯನ್ನು ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಾರೆ. ಈ ಗ್ರಂಥ ಪ್ರಪಂಚದ ವಿದ್ವಾಂಸರ ಕುತೂಹಲವನ್ನು ಕೆರಳಿಸುವುದೆಂದು ಅಂಥ ಕಠಿಣ ವಿಷಯವನ್ನು ಕುರಿತು ತಾತ್ವಿಕ ದೃಷ್ಟಿಯ ವಿವರಣಾತ್ಮಕ ಅಧ್ಯಯನವನ್ನು ಬೇರೆ ಕಡೆ ನಡೆದಿಲ್ಲವೆಂದು ಅದಕ್ಕೆ ಮುನ್ನುಡಿಯನ್ನು ಬರೆದ ಪ್ರಾಧ್ಯಾಪಕ ಸೆಲಿಂಗ್ಮನ್ನರು ಘೋಷಿಸ್ತಾರೆ. ಅಂದರೆ ನಾನು ನಿಮಗೆ ಹೇಳಿದೆ, ಸೆಲಿಂಗ್ಮನ್ನವರು ಯಾಕೆ ಅಂಬೇಡ್ಕರ್ ಅವರನ್ನು ಶಿಷ್ಯರಾಗಿ ಪಡ್ಕೊಂಡ್ರು, ಹಾಗೆ ಅಂಬೇಡ್ಕರ್ ಯಾಕೆ ಸೆಲಿಂಗ್ಮನ್ನವರನ್ನು ನನಗೆ ಇಲ್ಲಿ ತನಕ ಅಂತಹ ಗುರುಗಳು ನನಗೆ ಸಿಕ್ಕಿಲ್ಲ ಅಂತ ಯಾಕೆ ಹೇಳಿದ್ರು ಅಂದರೆ ಇದೇ ವಿಚಾರಕ್ಕೆ. ಏಕೆಂದರೆ ಅಂಥ ಗ್ರಂಥ ಹೇಳ್ತಾರೆ ಅವರು, ಸೆಲಿಂಗ್ಮನ್ರವರು ಅಂಬೇಡ್ಕರ್ ಅವರು ಬರೆದಂತಹ ಒಂದು ಪ್ರಬಂಧ ಅಂದರೆ ಪ್ರಬಂಧಕ್ಕೆ ಏನು ಮಾಡ್ತಾರೆ, ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಪದವಿಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸುತ್ತೆ. ಅಂತಹ ಸಂದರ್ಭದಲ್ಲಿ ಸೆಲಿಂಗ್ಮನ್ರವರು ಆ ಗ್ರಂಥವನ್ನು ಕುರಿತು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂದರೆ, ಪ್ರಪಂಚದ ವಿದ್ವಾಂಸರ ಕುತೂಹಲವನ್ನು ಕೆರಳಿಸುವುದೆಂದು ಅಂಥ ಕಠಿಣ ವಿಷಯವನ್ನು ಕುರಿತು ತಾತ್ವಿಕ ದೃಷ್ಟಿಯನ್ನು ವಿವರಣಾತ್ಮಕವಾಗಿ ಅಧ್ಯಯನವನ್ನು ಬೇರೆ ಕಡೆ ನಡೆದಿಲ್ಲವೆಂದು ಅದಕ್ಕೆ ಮುನ್ನುಡಿಯನ್ನು ಬರೆದಿರುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಇದನ್ನು ಅವರೇನು ಮಾಡ್ತಾರೆ, ಸೆಲಿಂಗ್ಮನ್ರವರು ಘೋಷಿಸ್ತಾರೆ. ಇದನ್ನು ಕಂಡಂತಹ ಭರತಖಂಡದ ಆರ್ಥಿಕ ಪರಿಸ್ಥಿತಿಯ ಪ್ರತಿಪಾದನೆಯಲ್ಲಿ ದೇಶಾಭಿಮಾನ ಅಂಬೇಡ್ಕರ್ ಅವರ ಆತ್ಮಾಭಿವ್ಯಕ್ತಿಯನ್ನು ಗುರುತಿಸಬಹುದು. ಅಂದರೆ ಅವರು ಬರೆದಿರುವಂತಹ ಒಂದು ಪ್ರಬಂಧವನ್ನು ಏನು ಮಾಡ್ತಾರೆ, ಭರತಖಂಡದಲ್ಲಿ ಎಲ್ಲರೂ ಕೂಡ ಅವರನ್ನು ಅಭಿನಂದಿಸ್ತಾರೆ, ಅವರ ಅಭಿವ್ಯಕ್ತಿಯನ್ನು ಗುರುತಿಸ್ತಾರೆ ಅನ್ನೋದನ್ನು ಸೆಲಿಂಗ್ಮನ್ರವರು ಹೇಳ್ತಾ ಹೋಗ್ತಾರೆ. ಹಾಗೆ ಬ್ರಿಟಿಷ್ ಅಧಿಕಾರಿಶಾಹಿಯ ನ್ಯೂನ್ಯತೆಗಳನ್ನು, ವಸಾಹತು ನೀತಿಯ ಕೂಟೋಪಾಯಗಳನ್ನು, ಪ್ರತಿಗಾಮಿ ಶಕ್ತಿಗಳ ವೈಪರೀತ್ಯಗಳನ್ನು ಅವರು ಬಯಲಿಗೆಳೆದಿದ್ದಾರೆ. ಅಂದರೆ ಆ ಒಂದು ಗ್ರಂಥದಲ್ಲಿ ಏನನ್ನು ಹೇಳಿದ್ದಾರೆ, ಬ್ರಿಟಿಷ್ ಅಧಿಕಾರಿಶಾಹಿಗಳ ನ್ಯೂನ್ಯತೆಗಳು ಏನೇನಿತ್ತು, ವಸಾಹತು ನೀತಿಗಳ ಕೂಟೋಪಾಯಗಳು ಏನೇನಿತ್ತು, ಶಕ್ತಿಗಳ ವೈಪರೀತ್ಯಗಳು ಏನೇನಿತ್ತು ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ, ಅಂಬೇಡ್ಕರ್ ಅವರು ಬಯಲಿಗೆಳೆದಿದ್ದಾರೆ. ಅದರ ಜೊತೆಗೆ ಆಂಗ್ಲರ ಆಡಳಿತದ ಕಾಲದಲ್ಲಿ ಅಲ್ಪ ಸ್ವಲ್ಪ ಭೌತಿಕ ಪ್ರಗತಿ ಸಾಧ್ಯವಾಗಿದ್ದರೂ ಭಾರತೀಯರು ಮೂಕ ಪ್ರಾಣಿಗಳಂತೆ ದಾಸ್ಯಪಂಕದಲ್ಲಿ ಒದ್ದಾಡುವುದು ಹೇಯವಾಗಿದ್ದವೆಂದು ಸ್ಪಷ್ಟಪಡಿಸಿದ್ದಾರೆ.
ಇದರಿಂದ ಅವರ ಆರ್ಥಿಕ ನೀತಿ ಇಂಗ್ಲೆಂಡಿನ ಕೈಗಾರಿಕೋದ್ಯಮಗಳ ಹಿತಾಸಕ್ತಿಗಳನ್ನು ಅವಲಂಬಿಸಿತ್ತೆಂಬುದು ಖಚಿತಪಡಿಸಿದ್ದಾರೆ. ಸಾಮಾಜಿಕ ಅನ್ಯಾಯ ಮತ್ತು ದಾಸ್ಯಗಳಿಗೆ ಬಲಿಯಾಗಿರುವ ದಲಿತ ವರ್ಗ ಎಲ್ಲ ದೇಶಗಳಲ್ಲಿರುವುದಾಗಿಯೂ, ಆದರೆ ರಾಜಕೀಯ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರುವ ದೇಶ ಮತ್ತೊಂದಿಲ್ಲವೆಂಬುದಾಗಿಯೂ ಅವರು ದಿಟ್ಟತನದಿಂದ ನುಡಿದಿದ್ದಾರೆ. ಈ ಕಾಲಕ್ಕೆ ಲಂಡನ್ ನಗರ ಅಂತಾರಾಷ್ಟ್ರೀಯ ಶಿಕ್ಷಣ ಕೇಂದ್ರವೆಂದು, ಜ್ಞಾನ ದೇಗುಲವೆಂದು ಹೆಸರು ಪಡೆದಿತ್ತು. ಅಲ್ಲಿ ಕಲಿಸಿದ ಜ್ಞಾನ ವಿಭಾಗವಿರಲಿಲ್ಲ, ಅಲ್ಲಿಲ್ಲದ ಜ್ಞಾನ ಶಾಖೆ ಬೇರೆಲ್ಲಿಯೂ ಇರಲಿಲ್ಲ. ಅಮೆರಿಕದಲ್ಲಿ ಪಡೆದ ಯಶಸ್ಸಿನ ಉತ್ತೇಜಿತರಾದ ಅವರು 1916 ಜೂನ್ ತಿಂಗಳಲ್ಲಿ ಲಂಡನ್ ನಗರವನ್ನು ಸೇರ್ತಾರೆ. ಹೀಗೆ ಅವರ ಒಂದು 1916ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯವು ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.